ಯಾವನಾರು ಏನಾರು ಕಿತ್ಕೊಳ್ಳಿ ಏನಾರು ಮಾತಾಡ್ಕೊಳ್ಳಿ, ನಾವು ದರ್ಶನಕ್ಕೆ ಸಪೋರ್ಟ್ ನಮ್ಮ ಸಾಯ ತನಕ ಅಭಿಮಾನ ಇದ್ದೇ ಇರುತ್ತೆ ಮೇಡಮ್. ನಮ್ಮ ತಾಯಿ ಬಿಟ್ಕೊಡಲ್ಲ, ದರ್ಶನ ಅದೇ ಥರ ನಮ್ಮ ತಾಯಿ ಥರ. ನಮ್ಮ ಬಾಸ್ ಹಾಳಾಗ್ಬೇಕಾದ್ರೆ ಅವಳಿಂದನೇ. ಅವಳು ಸ್ವಲ್ಪ ಸರಿಯಿಲ್ಲ ಅವಳ ಕ್ಯಾರೆಕ್ಟ್ರು. ಅವ್ಳು ಬೇಕು ಅಂತಲೇ ಮನೆಗೆ ಹೋಗ್ಸರ ಮಾಡಿರೋದು ಮೇಡಮ್. ಬ್ಲ್ಯಾಕ್ ಮೇಲ್ ಮಾಡಿದ್ದಾಳೆ ಅವಳು. ಇವಾಗ ಅವನು ಸತ್ತಿದ ಒಳ್ಳೇದಾಯ್ತು ನಮಗೆ. ನಮ್ಮ ಬಾಸ್ ಮಾಡಿರೋದು ಒಳ್ಳೇದು. ಬಾಸ್ ಬರ್ತಾರೆ, ನಮ್ಮ ಮನೆ ದೇವರು ಪೂಜಿಸೋ ಇಲ್ಲವೋ ಗೊತ್ತಿಲ್ಲ ಮೇಡಮ್. ನಮ್ಮ ದೇವರು, ನಮ್ಮ ಅಣ್ಣ, ನಮ್ಮ ಬಿ ಬಾಸು, ಅಂಬರೀಷ್ ಅಣ್ಣ ಮಗ. ಕೈಗಳು ನೆರಿಗಳು ಬಗಳೋದೇ ಕೆಲಸ ಅವಕ್ಕೆ. ನಮ್ಮ ಬಾಸ್ ಬರ್ತಾರೆ, ಬಂದು ಮೂವಿ ಮಾಡ್ತಾರೆ, ಡೆವಿಲ್ ಮೂವಿ ಮಾಡ್ತಾರೆ, ಸೂಪರ್ ಹಿಟ್ ಮೂವಿ ಆಗುತ್ತೆ. ಅವ್ರು ರಿಲೀಸ್ ಆಗೋ ಬರೋ ದಿನ ಯಾವ ರೀತಿ ಮೆರ್ಸಿ ನೋಡ್ತಾರೆ ನೀವು, ಇಡೀ ಕರ್ನಾಟಕನ ನೋಡಬೇಕು ಬಾಸ್ ರಿಲೀಸ್ ಆಗೋ ದಿನ. ಸರ್, ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಕೋರ್ಟಿಗೆ ಸಲ್ಲಿಕೆ ಆಗಿದೆ. ಅದರಲ್ಲಿ ದರ್ಶನ್ ಅವ್ರು ಹೊಡೆದಿದ್ದಾರೆ, ಅದನ್ನು ಒಪ್ಕೊಂಡಿದ್ದಾರೆ. ಅದಾದ್ಮೇಲೆ ಹ್ಯಾಂಡಲ್ ಮಾಡೋದಕ್ಕೆ ಅಂತ 40 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅಂತ ಅವ್ರ ಸ್ನೇಹಿತರಿಗೆ ಅದು ಕೂಡ ಒಪ್ಕೊಂಡಿದ್ದಾರೆ. ಏನು ಅನ್ಸುತ್ತೆ ಇದ್ರ ಬಗ್ಗೆ? ಏನಿಲ್ಲ ಮೇಡಮ್, ಬಾಸ್ ಬರ್ತಾರೆ, ನಮ್ಮ ಮನೆ ದೇವರು ಪೂಜಿಸೋ ಇಲ್ಲವೋ ಗೊತ್ತಿಲ್ಲ ಮೇಡಮ್. ನಮ್ಮ ದೇವರು, ನಮ್ಮ ಅಣ್ಣ, ನಮ್ಮ ಬಿ ಬಾಸು, ಅಂಬರೀಷ್ ಅಣ್ಣ ಮಗ. ನಮ್ಮ ಮಂಡ್ಯದವ್ರು ಯಾವತ್ತು ಬಿಟ್ಕೊಡಲ್ಲ. ಅಂಬರೀಷ್ ಅಣ್ಣ ಹೆಂಗೆ ಬಿಟ್ಕೊಡೋಕೆ ಹಂಗೆ ಡಿ ಬಾಸ್ ಬಿಟ್ಕೊಡಲ್ಲ. ಹೇಳ್ತಾರೆ ನಾಯಿ ನೆರಿಗಳು ಬಗಳ್ತವೆ ಅವ್ರ ಬಗ್ಗೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಾಯಿಗಳು ನೆರಿಗಳು ಬಗಳೋದೇ ಕೆಲಸ ಅವಕ್ಕೆ. ಬಾಸ್ ಬರ್ತಾರೆ, ಬಂದು ಮೂವಿ ಮಾಡ್ತಾರೆ, ಡೆವಿಲ್ ಮೂವಿ ಮಾಡ್ತಾರೆ, ಸೂಪರ್ ಹಿಟ್ ಮೂವಿ ಆಗುತ್ತೆ. ಯಾರು ಇಂಡಿಯಾಟಾಗಿ ಮಾತಾಡ್ತಾ ಅವ್ರ ಬಗ್ಗೆ ಅವರೇ ಬಂದು ಬ್ಲ್ಯಾಕ್ ಟಿಕೆಟ್ ತೊಗೊಂಡು ನೋಡ್ತಾರೆ. ದತ್ತು ಮಗ, ಮಂಡ್ಯಕ್ಕೆ ದತ್ತು ಮಗ ಅಂಬರೀಷ್ ಅಣ್ಣ ಮಗ ಅಂದ್ರೆ ದತ್ತು ಮಗ ನಮ್ಮ ಮಂಡ್ಯ ಜಿಲ್ಲೆಗೆ. ನಾವು ಬಿಟ್ಕೊಡೋ ಚಾನ್ಸ್ ಇಲ್ಲ ಮೇಡಮ್. ಯಾವನಾರು ಏನಾರು ಕಿತ್ಕೊಳ್ಳಿ ಏನಾರು ಮಾತಾಡ್ಕೊಳ್ಳಿ, ನಾವು ದರ್ಶನಕ್ಕೆ ಸಪೋರ್ಟ್ ನಮ್ಮ ಸಾಯ ತನಕ ಅಭಿಮಾನ ಇದ್ದೇ ಇರುತ್ತೆ ಮೇಡಮ್. ನಮ್ಮ ತಾಯಿ ಬಿಟ್ಕೊಡಲ್ಲ, ದರ್ಶನ ಅದೇ ಥರ ನಮ್ಮ ತಾಯಿ ಥರ. ನಮ್ಮ ಎರಡನೇ ತಾಯಿ ತಂಗ ದರ್ಶನ. ಈಗ ದರ್ಶನ್ ಅವರು ಪವಿತ್ರ ಗೌಡ ಜೊತೆ 10 ವರ್ಷದಿಂದ ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ ಅಂತ ಇಬ್ರು ಕೂಡ ಒಪ್ಕೊಂಡಿದ್ದಾರೆ. ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಆಗಿದೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಅದೆಲ್ಲ ಮಾಮೂಲಿ ಮೇಡಮ್, ಇದ್ದೇ ಇರುತ್ತೆ. ಯಾರಿಗಿಲ್ಲ ಹೇಳಿ? ಕೆಲವ್ರು ಹೇಳ್ಕೊಡಲ್ಲ, ಕೆಲವ್ರು ಹೇಳ್ಕೊತಾರೆ. ಅದೇನು ಮಾಡೋಕ್ಕಾಗುತ್ತೆ? ಸರ್ವಸಾಮಾನ್ಯ ಆಗ್ಬಿಟ್ಟಿದೆ ಮೇಡಮ್. ಡೇ 1 ಇಂದ ಇಲ್ಲಿವರೆಗೂ ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಪವಿತ್ರ ಗೌಡ ಬಗ್ಗೆ ಏನು ಹೇಳ್ತೀರಾ? ಆಯಮ್ಮನ ಕ್ಯಾರೆಕ್ಟರ್ ಸರಿಯಿಲ್ಲ ಮೇಡಮ್, ಅದು ಒಪ್ಕೊಳ್ತೀವಿ ನಾವು. ನಮ್ಮ ಬಾಸ್ ಹಾಳಾಗ್ಬೇಕಾದ್ರೆ ಅವಳಿಂದನೇ. ಅವಳು ಸ್ವಲ್ಪ ಸರಿಯಿಲ್ಲ ಅವಳ ಕ್ಯಾರೆಕ್ಟ್ರು. ಅವ್ಳು ಬೇಕು ಅಂತಲೇ ಮನೆಗೆ ಹೋಗ್ಸರ ಮಾಡಿರೋದು ಮೇಡಮ್. ಬ್ಲ್ಯಾಕ್ ಮೇಲ್ ಮಾಡಿದ್ದಾಳೆ ಅವಳು. ಆ ಲೋಫರ್ ಅವಳು ಗೇಟ್ ಪಾಸ್ ಮಾಡುವಾಗ ನಮ್ಮ ಬಾಸು ಗೆಟ್ ಔಟ್ ಮಾಡಿದ್ರೆ ನಮ್ಮ ಬಾಸ್ ಕಡಕಾಗಿರ್ತಾರೆ. ಯಾವತ್ತು ರಾಜನೇ ಬಾಸ್. ನಮ್ಮ ಬಾಸ್ ಯಾವತ್ತು ರಾಜನೇ. ಒಳಗಡೆ ಇದ್ರು ರಾಜ, ಹೊರಗಡೆ ಬಂದರು ರಾಜ. ಅದು ನೋಡಿ ಮೇಡಮ್, ಅವ್ರು ರಿಲೀಸ್ ಆಗೋ ಬರೋ ದಿನ ಯಾವ ರೀತಿ ಮೆರ್ಸಿ ನೋಡ್ತಾರೆ ನೀವು, ಇಡೀ ಕರ್ನಾಟಕನ ನೋಡಬೇಕು ಬಾಸ್ ರಿಲೀಸ್ ಆಗೋ ದಿನ. ಅಷ್ಟೇ ಮೇಡಮ್ ಹೇಳಕ್ಕೆ ಬರ್ತೀನಿ. ಜೈ ಡಿ ಬಾಸ್. ಇರಿ ಇವಾಗ ದರ್ಶನ್ ಅವರು ಎಷ್ಟೋ ಜನಕ್ಕೆ ಮಾದರಿ ಆಗಬೇಕಿತ್ತು ಇಲ್ಲಿ ಔಟ್ಸೈಡ್ ಇದ್ದು. ಬಟ್ ಇವಾಗ ಬಳ್ಳಾರಿ ಜೈಲಲ್ಲಿ ಇದ್ದಾರೆ. ಸೊ ಏನು ಅನ್ಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮಗೆ? ಏನೂ ಇಲ್ಲ ಮೇಡಮ್, ಬ್ಯಾಟ್ ಟೈಮು. ಮನಸ್ಸಾದ ಮೇಲೆ ಕೆಟ್ಟದ್ದು ಒಳ್ಳೇದು ಅಂತ ಇದ್ದೇ ಇರುತ್ತಲ್ಲ ಮೇಡಮ್. ಬ್ಯಾಟ್ ಟೈಮ್ ಅಷ್ಟೇ, ಏನು ಮಾಡೋಂಗಿಲ್ಲ ಮೇಡಮ್. ಯಾರಿಗಿರೋ ನಿಮ್ಗಿರೋ ನಮಗಿರೋ ಬ್ಯಾಟ್ ಟೈಮು ಒಂದೇ ಬರುತ್ತೆ. ಅಥವಾ ತಲೆಗೆ ಹಾಕೊಳ್ಳೋಕ್ಕಲ್ಲ ಮೇಡಮ್. ಬಾಸ್ ಬರ್ತಾರೆ, ಮತ್ತೆ ಅದೇ ಥರ ಮೆರೆಸ್ತೀವಿ, ನೋಡ್ತಾ ಇರ್ಬೇಕು, ಇಡೀ ಕರ್ನಾಟಕ ನೋಡಬೇಕು. ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿದೇ ಹೈಲೈಟ್, ಅಂದರೆ ರೇಣುಕಾಸ್ವಾಮಿದೇ ಕೇಸ್ ಇದು. ರೇಣುಕಾಸ್ವಾಮಿ ಬಗ್ಗೆ ಏನು ಹೇಳ್ತೀರಾ? ಅವನು ಮೇಡಮ್ ಹುಟ್ಟು ಕಾಮುಕ. ಅವನು ರೇಣುಕಾಸ್ವಾಮಿ ಕಾಮುಕ ಸ್ವಾಮಿ. ಅವನು ನನ್ನ ಮಗ ಸತ್ತಿದೆ ನಮಗೆ ಖುಷಿ ಅಂತ ಇದ್ದಿದ್ರೆ ಇನ್ನೂ 100 ಜನಕ್ಕೆ ಮೆಸೇಜ್ ಮಾಡ್ತಿದ್ದ ಮಗ. ಅವನು ಸತ್ತಿದ ಒಳ್ಳೇದಾಯ್ತು ನಮಗೆ. ನಮ್ಮ ಬಾಸ್ ಮಾಡಿರೋದು ಒಳ್ಳೇದು. ಮಾದರಿಯಾಗಿದ್ದಾರೆ ನಮ್ಮ ಬಾಸು. ಆ ಥರ ಮಾಡಿ ಎಷ್ಟೋ ಜನ ಮೆಸೇಜ್ ಮಾಡೋಕ್ಕೆ ಭಯಪಡ್ತಾರೆ ಈಗ. ನಿಜ ತಾನೆ? 100 ಜನ ಹೆಣ್ಮಕ್ಳಿಗೆ ಅವನು ಮೆಸೇಜ್ ಮಾಡ್ತಿದ್ದ ಅಬ್ಬಳಿ ಮಗ. ಸತ್ತಿದ ಒಳ್ಳೇದಾಯ್ತು, ನಮ್ಗೆ ಖುಷಿ ಇದೆ. ಅವ್ನು ಸತ್ತಿದ್ದು ನಮ್ಗೆ ಖುಷಿ ಇದೆ ಮೇಡಮ್. ಹೆಮ್ಮೆಯಿಂದ ಹೇಳ್ಕೊತೀವಿ, ಬಾಸ್ ಮಾಡಿದ್ದು ಸರಿ ಅಂತ ಹೇಳ್ತೀವಿ. ಅಲ್ಲ, ಇನ್ನೂ ಸರಿ ಅಂತ ಹೇಳ್ತೀರಾ ಅಂತ? ಯಾಕಂದ್ರೆ ಅವರೇ ಒಪ್ಕೊಂಡಿದ್ರೆ, ಹೌದು ನಾನು ಕಿಡ್ನಾಪ್ ಮಾಡಿಸಿದ್ದೀನಿ, ನಾವು ಹೊಡೆದಿದ್ದೀವಿ ಎಲ್ಲನೂ ಒಪ್ಕೊಂಡು ಇನ್ನೂ ಸಪೋರ್ಟ್ ಮಾಡ್ತೀರಾ ಅಂತ? ಮಾಡ್ತೀವಿ ಮೇಡಮ್. ಆಯಿತು, ತಾಯಿನ ಬಿಟ್ಕೊಡ್ತೇನೆ ನೀವು? ಬಿಟ್ಕೊಡಲ್ಲ. ಅದೇ ಥರ ನಮ್ಮ ತಾಯಿ, ಎರಡನೇ ತಾಯಿ ತಂಗಿ ನಮ್ಮ ಬಾಸು, ನಮ್ಮ ದರ್ಶನ ಎರಡನೇ ತಾಯಿ ತಂಗಿ. ನಮಗೆ ಬಿಟ್ಕೊಡೋ ಮಾತೇ ಇಲ್ಲ ಮೇಡಮ್. ಯಾವನಾರು ಏನಾರು ಕಿತ್ಕೊಳ್ಳಿ ಏನಾರು ಅನ್ಕೊಳ್ಳಿ ಅವ್ರ ಬಗ್ಗೆ ನಾವು ಬಿಟ್ಕೊಡೋ ಮಾತೇ ಇಲ್ಲ. ಜೈ ಡಿ ಬಾಸ್. ಬೀಟ್ ಪ್ಲಸ್ ಕರ್ನಾಟಕ.